ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಈಗಾಗಲೇ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ನನಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಿ. ಈ ಸಪೋರ್ಟ್ ನನಗೆ ಕೊನೆವರೆಗೂ ಇರಲಿ, ಹೀಗೆ ಮುಂದುವರಿಲಿ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಇನ್ಕಮ್ ಬಗ್ಗೆ ಒಂದು ಮಂತ್ಲಿ ಎಷ್ಟು ಇನ್ಕಮ್ ಮಾಡ್ತೀನಿ, ನನಗೆ ಎಷ್ಟು ಇನ್ಕಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾನು ಓಪನ್ ಅಪ್ ಆಗಿ ನಾನು ಈಗ ಪ್ರೆಸೆಂಟ್ ಸಫರ್ ಆಗ್ತಿರೋ ಬಗ್ಗೆ ಎಲ್ಲ ಡೀಟೇಲಾಗಿ ನಿಮಗೆ ಹೇಳಿದ್ದೀನಿ. ಅದಕ್ಕೆಲ್ಲ ತುಂಬ ಜನ ನನಗೆ ತುಂಬ ರೆಸ್ಪಾನ್ಸ್ ಮಾಡಿದ್ದೀರಿ. ಹಾಗೆ ವಿಡಿಯೋನು ಇಷ್ಟಪಟ್ಟು ಲೈಕ್ ಮಾಡಿದ್ದೀರಿ, ಅವರಿಗೆಲ್ಲ ನನ್ನ ಧನ್ಯವಾದಗಳು. ಈಗ ಆ ವಿಡಿಯೋ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ, ಕೆಲವೊಬ್ಬರಿಗೆ ಏನಪ್ಪ ಈ ಥರ ಹೇಳ್ತಿದ್ದಾರೆ, ನಾವು ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಮಷೀನು, ಈ ಥರ ಹೇಳಿದರೆ ನಾವು ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಭಯನೂ ಇರುತ್ತೆ. ಆಲ್ರೆಡಿ ಇವಾಗ ಮಷಿನ್ ತೊಗೊಂಡಿರೋರು ಏನೂ ಮಾಡೋಕ್ಕಾಗಲ್ಲ, ಅದರಲ್ಲಿ ಲಾಭನೋ ನಷ್ಟನೋ ನಾವೇ ನಿಭಾಯಿಸಬೇಕಾಗುತ್ತೆ. ಆಮೇಲೆ ಈಗ ಕಸ್ಟಮರು ನಮ್ಮ ಕಡೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಿ ನಾವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಇನ್ನು ಮುಂದೆ ನಾವು ಮಷಿನ್ ತೊಗೋಬೇಕು ಅನ್ನೋರು ಸ್ವಲ್ಪ ಯೋಚನೆ ಮಾಡಿ ನೀವು ತೊಗೋಬೋದು. ಇಲ್ಲ ನಾವು ಅದರಲ್ಲಿ ಸ್ವಲ್ಪ ಧೈರ್ಯ ಮಾಡಿ ತೊಗೊಳ್ತೀವಿ, ನಮಗೆ ಆಲ್ರೆಡಿ ಇವಾಗ ಟೈಲರಿಂಗ್ ಗೊತ್ತಿದೆ, ಅದರಲ್ಲಿ ನಾವು ಇಂಪ್ರೂವ್ಮೆಂಟ್ ಇದ್ದೀವಿ, ನಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಟೈಲರ್ಸು ಪರಿಚಯ ಇದ್ದಾರೆ. ಹಾಗೆ ನಮ್ಮ ಏರಿಯಾದಲ್ಲಿ ಯಾರೂ ನನಗೆ ಕಾಂಪಿಟೇಟಿವ್ ಇಲ್ಲ, ನಾನು ಮಷಿನ್ ತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಸ್ಟಮರು ಬರೋ ಸಾಧ್ಯತೆ ಇದೆ ಅಂತ ಕಾನ್ಫಿಡೆಂಟ್ ಇರೋರು ಆರಾಮ್ಸೆ ನೀವು ತೊಗೊಂಡು ಇದರಲ್ಲಿ ಇಂಪ್ರೂವ್ ಮಾಡ್ಕೋಬೋದು. ಹಾಗೆ ಈ ವಿಡಿಯೋನ ನೋಡಿಬಿಟ್ಟು ಒಬ್ಬರು ಕಮೆಂಟ್ ಹಾಕಿದ್ರು, ಅಕ್ಕ ನಮ್ಮ ಹತ್ರ ಚಿಕ್ಕ ಮಿಷಿನ್ ಇದೆ, ನಾನು ಈಗ ಅದರಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ, ಈ ವಿಡಿಯೋ ನೋಡಿದ್ಮೇಲೆ ನಾನು ದೊಡ್ಡ ಮಷೀನು ತೊಗೋಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತೇಳಿ ಒಬ್ಬರು ಕಮೆಂಟ್ ಹಾಕಿದ್ರು. ಅವರಿಗೆ ನನ್ನ ಧನ್ಯವಾದಗಳು. ನನ್ನ ವಿಡಿಯೋ ನೋಡಿ ನೀವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತೇಳಿ ನನಗೆ ರಿಪ್ಲೈ ಕೊಟ್ಟಿದ್ದಕ್ಕೆ. ಯೋಚನೆ ಮಾಡಿ, ನೀವು ತೊಗೋಬೇಡ್ರಿ ಅಂತ ನಾನು ಹೇಳಲ್ಲ, ಅದು ಹೇಳೋಕ್ಕೂ ಆಗಲ್ಲ ತೊಗೋಬೇಡ್ರಿ ಅಂತೇಳಿ, ಅದು ನಿಮ್ಮ ಏರಿಯಾ ಮೇಲೆ ಡಿಪೆಂಡು. ಇಲ್ಲಪ್ಪ ನನಗೆ ಯಾರೂ ಇಲ್ಲಿ ಕಾಂಪಿಟೇಟಿವ್ ಇಲ್ಲ, ಈಗ ನೀವು ಆಲ್ರೆಡಿ ಚಿಕ್ಕ ಮಷೀನಲ್ಲಿ ಮಾಡ್ತಾ ಇದ್ದೀರಿ, ಅದರಲ್ಲಿ ನಿಮಗೆ ಗೊತ್ತಿರುತ್ತೆ ಕಸ್ಟಮರ್ ಬರ್ತಿದ್ದಾರಾ ಇಲ್ಲ, ಯಾವ ಥರ ಇದೆ, ಬಿಸ್ನೆಸ್ಸು ದಿನೇ ದಿನೇ ಇಂಪ್ರೂವ್ ಆಗ್ತಾ ಇದೆನಾ ಇಲ್ಲ ಡಲ್ ಆಗ್ತಾ ಇದೆನಾ ಅನ್ನೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ಇವಾಗ ಅನುಭವ ಇರುತ್ತೆ. ಅದ್ರ ಮೇಲೆ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ನನಗಿಲ್ಲ ಬರುತ್ತಪ್ಪ, ನಾನು ಬಿಗ್ ಮಿಷನ್ ಹಾಕಿದ್ರೂ ನನಗೆ ಕಸ್ಟಮರ್ ನನ್ನ ಹತ್ರ ಬರ್ತಾರೆ ಅನ್ನೋ ನಿಮಗೆ ಕಾನ್ಫಿಡೆಂಟ್ ಇತ್ತಪ್ಪ ಅಂದರೆ ನೀವು ಆರಾಮ್ಸೆ ದೊಡ್ಡ ಮಷಿನ್ ತೊಗೊಂಡು, ಈಗ ಬಿಗ್ ಮಿಷಿನಲ್ಲಿ ಟೈಮ್ ಸೇವ್ ಆಗುತ್ತೆ, ಅಟ್ ಎ ಟೈಮ್ ಒಂದೇ ಬ್ಯಾಕು ಫ್ರಂಟು ಒಂದೇ ಟೈಮ್ ಹಾಕ್ಬೋದು. ಚಿಕ್ಕ ಮಷಿನಲ್ಲಂದರೆ ಆಫ್ ಹಾಕಿ ನಮಗೆ ಅಲ್ಲಿ ಟೈಮು ತುಂಬ ಹೋಗುತ್ತೆ. ನೋಡಿ, ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ನಾನು ಮಾಡಿದ್ರೆ ಅನ್ನೋ ಕಾನ್ಫಿಡೆಂಟ್ ನಿಮಗಿತ್ತಪ್ಪ ಅಂದರೆ ನೀವು ಆರಾಮ್ಸೆ ತೊಗೊಂಡು ಮಾಡ್ಕೋಬೋದು. ಹಾಗೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಕೊಡಿ. ಅವರು ಆ ಸಿಸ್ಟರೇ ನನಗೆ ಇನ್ನೊಂದು ಕಮೆಂಟ್ ಹಾಕಿದ್ರು, ವಿಡಿಯೋ ಅಂದರೆ ಈಗ ನಾವು ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತೀವಿ, ಅದು ವರ್ಕಲ್ಲಿ ಸ್ವಲ್ಪ ಡಿಸೈನು ಸ್ಕಿಪ್ ಆದರೆ ಜಂಪ್ ಆದರೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರು. ಹಾಗಾಗಿ ಇವತ್ತು ನಾನು ಒಂದು ಡಿಸೈನು ಹಾಕ್ತಾಯಿದ್ದೆ, ಆಲ್ರೆಡಿ ಅದರಲ್ಲಿ ಒಂದು ಡಿಸೈನ್ ಜಂಪ್ ಆಗಿದೆ, ಅದ್ರ ಬಗ್ಗೆನೇ ನಾನಿವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಸ್ಯಾರಿ ಬಂದ್ಬಿಟ್ಟು ಗೋಲ್ಡ್ ಆ್ಯಂಡ್ ಯೆಲ್ಲೋ ಮಿಕ್ಸೆಡ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಕಲರ್ ಮಾತ್ರ ಗ್ರೀನ್ ಬಾರ್ಡ್ರ್ ಬಂದಿದೆ. ಈ ಸ್ಯಾರಿ ನನಗೆ ಒಬ್ಬರು ಕಸ್ಟಮರು ಮುಸ್ಲಿಮ್ಸ್, ಆಲ್ಮೋಸ್ಟ್ ಅಲ್ಲೂ ಜಾಸ್ತಿ ಮುಸ್ಲಿಮ್ಸ್ ಡಿಸೈನ್ ಹಾಕ್ಸ್ಕೊಳ್ಳಲ್ಲ. ಇವ್ರು ನನಗೆ ಫಸ್ಟ್ ಟೈಮ್, ನಾನು ಇಲ್ಲಿ ಶಾಪ್ ಇಟ್ಟು 2.5 ವರ್ಷ ಆದಮೇಲೆ ಫಸ್ಟ್ ಟೈಮ್ ನನ್ನ ಹತ್ರ ಮುಸ್ಲಿಮ್ಸ್ ಬಂದು ನನಗೆ ಡಿಸೈನ್ ಹಾಕ್ಸ್ಕೊಂಡಿರೋದು. ಎಲ್ಲರೂ ಹಿಂದೂಸೇ ತುಂಬ ಜನ ಹಾಕ್ಸ್ಕೊತಿರ್ತಾರೆ, ಮುಸ್ಲಿಮ್ಸ್ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಹಾಕ್ಸ್ಕೊಳ್ಳಲ್ಲ. ಅವ್ರು ನನ್ನ ಹತ್ರ 2 ಸ್ಯಾರಿ ಕೊಟ್ಟಿದ್ದರು, ಅವ್ರ ಅಮ್ಮಂದೊಂದು, ಇದು ಅವ್ರದ್ದು. ಅವ್ರ ಅಮ್ಮಂದು ನಾನು ಆಲ್ರೆಡಿ ಹಾಕ್ಕೊಟ್ಟಿದ್ದೀನಿ. ಇದು ಏನಿಲ್ಲ ಅಂದರೂ ಒಂದು 6 ತಿಂಗಳ ಮೇಲೆ ಆಯಿತು ನನಗೆ ಕೊಟ್ಬಿಟ್ಟು ಅವರು. ಅವ್ರ ಅಮ್ಮಂದು ಸ್ವಲ್ಪ ಅರ್ಜೆಂಟ್ ಇದೆ ಅಕ್ಕ, ಅದನ್ನು ಹಾಕ್ಕೊಟ್ಬಿಡಿ, ಇದೇನು ನನಗೆ ಅಷ್ಟು ಅರ್ಜೆಂಟ್ ಇಲ್ಲ ಅಂತ ಹೇಳಿದರು. ಹಾಗಾಗಿ ಈಗ ಅಷ್ಟೊಂದೇನು ವರ್ಕ್ ಇರಲಿಲ್ಲ, ಹಾಗಾಗಿ ಇದನ್ನು ಮುಗಿಸಿ ಕೊಟ್ಬಿಡೋಣ ಅಂಥೇಳಿ ನಾನು ಇವತ್ತು ಸ್ಟಾರ್ಟ್ ಮಾಡಿದೆ. ಈ ಥರ ಈ ಡಿಸೈನ್ ಅವರು ಸೆಲೆಕ್ಟ್ ಮಾಡಿದರು. ಸೆಂಟ್ರಲ್ಲಿ ಫ್ಲವರ್ ಬಂದ್ಬಿಟ್ಟು ಇದೆಲ್ಲ ಬಳ್ಳಿ ಥರ ಡಿಸೈನು. ಇದಕ್ಕೆಲ್ಲ ನಾನು ಜಾಸ್ತಿ ಸ್ಯಾರಿ ಕಲರ್, ಬಳ್ಳಿಗೆಲ್ಲ ಜಾಸ್ತಿ ಸ್ಯಾರಿ ಕಲರ್ ಕೊಟ್ಟಿದ್ದೀನಿ. ಫ್ಲವರ್ಗೆ ನಾನು ಕಾಪರ್ ಕಲರ್ ಕೊಟ್ಬಿಟ್ಟು ಸೆಂಟ್ರಲ್ಲಿ ಗ್ರೀನ್ ಶೇಡಿಂಗ್ ಕೊಟ್ಟಿದ್ದೀನಿ.
ತುಂಬ ಚೆನ್ನಾಗಿ ಬಂದಿದೆ. ಇದು ತಿಕ್ಕಾಗಿ ಫ್ಲವರ್ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ. ಈ ಥರ ನಾನು ಈ ಡಿಸೈನು ಹಿಂದಿನ ಸಾರಿ ಒಬ್ಬರು ಕೊಟ್ಟಿದ್ದರು ಸ್ಯಾರಿಗೆ. ಅವರಿಗೆ ನಾನು ಏನು ಮಾಡಿದ್ದೆಪ್ಪ ಅಂದರೆ ಇಲ್ಲೆಲ್ಲ ಬಳ್ಳಿಗೆಲ್ಲ ಕಾಪರ್ ಕಲರ್ ಕೊಟ್ಬಿಟ್ಟು ಸೆಂಟ್ರಲ್ಲಿ ಈ ಫ್ಲವರ್ಗೆ ಸ್ಯಾರಿ ಕಲರ್ ಕೊಟ್ಟಿದ್ದೆ. ಆವಾಗ ಏನಾಗಿತ್ತಪ್ಪ ಅಂದರೆ ಇದೇ ಜಾಸ್ತಿ ಬಳ್ಳಿನೇ ಇಲ್ಲಿ ಜಾಸ್ತಿ ಕಾಣ್ತಾ ಇರೋದ್ರಿಂದ ಕಾಪರ್ ಕಲರೇ ತುಂಬ ಹೈಲೈಟಾಗಿ ಎದ್ದೊಡಿತಾ ಇತ್ತು. ಹಾಗಾಗಿ ನಾನು ಈ ಟೈಮು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಫ್ಲವರಿಗೆಲ್ಲ ಕಾಪರ್ ಕೊಟ್ಬಿಟ್ಟು ಈ ಬಳ್ಳಿಗೆಲ್ಲ ನಾನು ಸ್ಯಾರಿ ಕಲರ್ ಕೊಟ್ಟು ಮತ್ತು ಒಳಗಡೆ ಸ್ವಲ್ಪ ಶೇಡಿಂಗ್ ಬರುತ್ತೆ, ಅದಕ್ಕೆ ನಾನು ಈ ಬ್ಲೌಸು ಸೆಲ್ಫ್ ಕಲರೇ ಕೊಟ್ಟು ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಡಿಸೈನು. ರಿಯಲ್ ನೋಡೋದ್ರಿಂದ ಇದು ಗುತ್ತಾಗಿ ತಿಕ್ಕಾಗಿ ಇರೋದ್ರಿಂದ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು. ಇಲ್ಲಿ ನನಗೆ ಒಬ್ಬರು ಕಮೆಂಟಲ್ಲಿ ಹೇಳಿದರು, ಡಿಸೈನ್ ಸ್ಕಿಪ್ ಆದರೆ ಹಾಗೆ ಜಂಪ್ ಆದರೆ ಯಾವ ಥರ ನಾವು ಸೆಟ್ರೇಟ್ ಮಾಡಬೇಕು ಅಂತೇಳಿ. ಇಲ್ಲಿ ನೋಡ್ತಿರ್ಬೋದು. ಅಂದರೆ ನಾವು ಏನೇ ಡಿಸೈನು ಎಲ್ಲ ಆದಮೇಲೆ ಇದನ್ನು ಮಾತ್ರ ಕ್ಯಾನ್ಸಲ್ ಮಾಡಬಾರ್ದು. ಇಲ್ಲಿದೆ ಅಲ್ಲ, ಇದು ಬ್ಲೂ ಕಲರಲ್ಲೇ ಇರಬೇಕು. ರೆಡ್ ಕಲರ್ ನಾವು ಕ್ಯಾನ್ಸಲ್ ಮಾಡಿದ್ವಪ್ಪ ಅಂದರೆ ಈಗಿದು ಈ ರೆಡ್ ಮಾರ್ಕ್ ಇದೆ ಅಲ್ಲ ಫ್ರೆಂಡ್ಸ್, ಇದು ಈ ಜಾಗದಲ್ಲೇ ಬಂದು ಕೂಡಲ್ಲ. ನಾವು ಕ್ಯಾನ್ಸಲ್ ಮಾಡಿಬಿಟ್ರೆ ಅದು ಬೇರೆ ಕಡೆ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ನಾವು ಏನು ಕ್ಯಾನ್ಸಲ್ ಮಾಡ್ಬೋದು. ಎಲ್ಲ ಡಿಸೈನ್ ಆಯ್ತಪ್ಪ ಅಂದಾಗ ನಾವು ಒಂದು ಸೆಕೆಂಡು 2 ಸೆಕೆಂಡು ನೋಡಬೇಕು, ಎಲ್ಲ ಕರೆಕ್ಟಾಗಿ ಬಂದಿದೆನಾ, ಎಲ್ಲಾದರೂ ಡಿಸೈನು ಸ್ಕಿಪ್ ಆಗಿದೆನಾ, ಜಂಪ್ ಆಗಿದೆನಾ ಅಂಥೇಳಿ ನೋಡಬೇಕು. ನೋಡಾದಮೇಲೆ ಎಲ್ಲ ಸೆಟ್ರೇಟ್ ಎಲ್ಲ ಕರೆಕ್ಟ್ ಇದೆಯಪ್ಪ ಇದು ಅಂದಾಗ ನಾವು ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ನಾನಿನ್ನೂ ಕ್ಯಾನ್ಸಲ್ ಮಾಡಿಲ್ಲ. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಈ ರೆಡ್ ಮಾರ್ಕು ಸ್ವಲ್ಪ ನಾನು ಕೆಳಗಡೆ ಮಾಡಿದ್ದೀನಿ. ಇಲ್ಲಿ ಫ್ಲವರ್ ಇಲ್ಲಿ ನೋಡಿ, ಇದಿದೆ ಅಲ್ಲ, ಇಲ್ಲಿ ಕಾಪರು ಫುಲ್ಲು ಇದೆಲ್ಲ ರೌಂಡ್ ಕಾಪರು ಒಂದು ಫ್ಲವರ್ ಲೇಯರ್ ಬಂದ್ಬಿಟ್ಟು, ಇದು ಸೆಕೆಂಡು ಗ್ರೀನ್ ಕಲರ್ ಇನ್ನೊಂದು ಲೇಯರ್ ಬರಬೇಕು. ಇಲ್ಲಿ ಕಾಪರ್ ಇದೆ ಅಲ್ಲ, ಇಲ್ಲಿ ಒಳಗಡೆ ಹೋಗಿದೆ. ಮೇಲೆ ಗ್ರೀನ್ ಕಲರು ಸ್ವಲ್ಪ ಈ ಸೈಡ್ ಬಂದಿದೆ. ಇದು ಸ್ವಲ್ಪ ಸ್ಕಿಪ್ಪಾಗಿ ಜಂಪಾಗಿ ಈ ಸೈಡ್ ಬಂದಿದೆ. ನಾನು ಇದನ್ನು ನೋಡಿರಲಿಲ್ಲ. ಈ ಥರ ಇದು ಆಗಿದೆ. ನಾವು ಈಗ ಇದನ್ನು ಸರಿ ಮಾಡಬೇಕು. ಈಗ ಅಲ್ಲಿ ಆ ಕಡೆ ಈ ಕಡೆ ನಾವು ಇದನ್ನು ಸರ್ಸಾಡಿದ್ದೀವಿ, ಬಂದ್ಬಿಟ್ಟು ಅದನ್ನು ನೋಡಿಲ್ಲ. ಈಗ ಈ ಕಡೆ ಆ ಕಡೆ ಈ ಥರ ಸರ್ಸಾಡಿದ್ದೀವಿ. ಇದನ್ನು ನಾವು ಕ್ಯಾನ್ಸಲ್ ಮಾಡಿಲ್ಲಪ್ಪ ಅಂದಾಗ ಇಲ್ಲಿದೆ ಅಲ್ಲ, ಇದು 0 ನೀಡಲ್ಲ, ಆರೋ ಮಾರ್ಕು 0 ಇದೆಲ್ಲ, ಇದನ್ನು ನಾವು ಪ್ರೆಸ್ ಮಾಡಿದಾಗ ಗೋ ಟು ಸ್ಟಾರ್ಟ್ ಪಾಯಿಂಟ್ ಅಂತ ಬರುತ್ತೆ. ಅದನ್ನು ರೈಟ್ ಮಾರ್ಕ್ ಕೊಟ್ಟಾಗ ಇಲ್ಲಿ ನೋಡಿ, ಅದು ಯಾವ ಪ್ಲೇಸಲ್ಲಿ ನಾವು ನಿಲ್ಲಿಸ್ಬಿಟ್ಟು ಸ್ಟಾರ್ಟ್ ಮಾಡಿರ್ತೀವೋ ಅದೇ ಪ್ಲೇಸಲ್ಲೇ ಬಂದು ನಿಲ್ಲುತ್ತೆ. ಈ ಥರ ಇದ್ದಾಗ ಮಾತ್ರ ನಾವು ಸೆಟ್ರೇಟ್ ಮಾಡ್ಬೋದು ಅದನ್ನು. ಎಲ್ಲಾದರೂ ಸ್ಕಿಪ್ ಆಗಿದ್ದರೆ, ಜಂಪ್ ಆಗಿದ್ದರೆ, ಇಲ್ಲ ಪ್ಲೇಸು ಈಗ ಆ ಪ್ಲೇಸಲ್ಲಿ ಹಾಕಿಲ್ಲ, ಅದು ಸ್ವಲ್ಪ ಈ ಕಡೆ ಸೈಡ್ ಬಂದಿದ್ದು ಹಾಕಿದೆ, ಆ ಥರ ಆದಾಗ ಇದು ಬಂದು ಅದೇ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಿಂತಾಗ ನಮಗೆ ಅದು ನಾವು ಸರಿ ಮಾಡ್ಬೋದು. ಇಲ್ಲಪ್ಪ ಇದು ಆ ಪಾಯಿಂಟಲ್ಲಿ ಇಲ್ಲ, ಆ ಕಡೆ ಈ ಕಡೆ ನಾವು ಕ್ಯಾನ್ಸಲ್ ಮಾಡಿಬಿಟ್ರೆ ಈ ಪಾಯಿಂಟಲ್ಲಿ ಅದು ಇರೋಲ್ಲ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಎಲ್ಲ ಡಿಸೈನ್ ಆದಮೇಲೆ ಸಡನ್ನಾಗಿ ಅದನ್ನು ನೀವು ಕ್ಯಾನ್ಸಲ್ ಮಾಡಬೇಡಿ. ಒನ್ ಟೈಮ್ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಇದೆಯಪ್ಪ ಅಂದಾಗ ಕ್ಯಾನ್ಸಲ್ ಮಾಡ್ಕೋಬೋದು. ಇದನ್ನು ನಾವು ಯಾವ ಥರ ಸೆಟ್ರೇಟ್ ಮಾಡಬೇಕಪ್ಪ ಅಂದರೆ, ಈಗ ಇದು ಈ ಪಾಯಿಂಟಲ್ಲಿ ಇದೆ ಅಲ್ಲ, ಒನ್ ಟೈಮು ನಾವು ನೋಡಬೇಕು ಇದನ್ನು ಕರೆಕ್ಟಾಗಿ ಆ ಪಾಯಿಂಟಲ್ಲಿ ಅದು ಹಾಕ್ತಿದೆನಾ ಇಲ್ಲ ಅಂಥೇಳಿ ನೋಡಬೇಕು. ಈಗ ನಾನು ಸುಮ್ಮನೆ ನೋಡ್ತೀನಿ ಅದು ಕರೆಕ್ಟಾಗಿ ಆ ಜಾಗಕ್ಕೆ ಹೋಗ್ತಾನೆ ಇದೇನೋ ಇಲ್ಲ ಅಂಥೇಳಿ. ಫಸ್ಟ್ ಸ್ಟಾರ್ಟಿಂಗ್ ನೋಡೋಣ. ಈಗೆಲ್ಲ ಆಲ್ರೆಡಿ ನಾನು ಎಲ್ಲ ಸೆಟ್ರೇಟ್ ಮಾಡಿ ಮುಗಿಸಿದ್ದೀನಿ. ನಿಮಗೆ ತೋರಿಸ್ಲಿಕ್ಕೆ ನಾನು ಇದು ವಿಡಿಯೋ ಮಾಡ್ತಿದ್ದೀನಿ. ಈ ಥರ ಎಲ್ಲ ಫ್ಲವರು ಫಸ್ಟು ಫಾಸ್ಟ್ ಮಾಡಿಬಿಡೋಣ. ಎಲ್ಲ ಫ್ಲವರ್ ಹಾಕಲಿ. ಇದು ಅದೆಲ್ಲ ಫ್ಲವರ್ ಹಾಕಿದ್ದನ್ನ ನಾನು ಫುಲ್ಲು ಫಾಸ್ಟ್ ಇಟ್ಬಿಟ್ಟು ಈಗ ಔಟ್ಲೈನ್ ಕೊಡ್ತಾ ಇದೆ. ಅದು ಇಲ್ಲಿ ಸಿಂಗಲ್ ಒಂದು ಔಟ್ಲೈನ್ ಕೊಡ್ತಾ ಇದೆ. ಅದನ್ನು ನಾನು ನೋಡ್ತೀನಿ ಕರೆಕ್ಟಾಗಿ ಆ ಪ್ಲೇಸಿಗೆ ಇದೆನಾ ಇಲ್ಲ ಅಂತ ಚೆಕ್ ಮಾಡಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಇದು ಪಾಯಿಂಟ್ ಬಂದು ಇಲ್ಲಿ ನಿಂತಿದೆ ಫ್ರೆಂಡ್, ನೋಡಬೇಕು ನಾವು ಕರೆಕ್ಟಾಗಿ ಅದ್ರ ಮೇಲೇ ಹಾಕ್ತಿದ್ದೇನೋ ಇಲ್ಲೋ ಅಂಥೇಳಿ. ಕಾಪರ್ ಕಲರು ನಾನು 10 ನಂಬರಿಗೆ ಕೊಟ್ಟಿದ್ದೆ ನೋಡಿ.
ಈ ಥರ ಕರೆಕ್ಟಾಗಿ ಆ ಪ್ಲೇಸ್ ಮೇಲೆ ಅದು ಹಾಕಬೇಕು. ಇಲ್ಲಪ್ಪ ನಮಗೆ ಈ ಕಡೆ ಸೈಡ್ ಇದೆ, ಈ ಕಡೆ ಇದೆ, ಇಲ್ಲ ಈ ಕಡೆ ಸೈಡ್ ಇದೆ, ಈ ಕಡೆ ಇದೆ ಅಂದಾಗ ನೀವು ಸ್ವಲ್ಪ ಸೆಟ್ರೇಟ್ ಮಾಡ್ಕೋಬೇಕು. ಇಲ್ಲಿ ಬಂದು ಆ ಪ್ಲೇಸಲ್ಲಿ ನಿಲ್ಲಿಸಿ ನಾವು ಸ್ವಲ್ಪ ಸೆಟ್ರೇಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈಗ ತುಂಬ ಈ ಕಡೆ ಸೈಡೇ ಬಂತದು, ಈ ಕಡೆ ಬಂತದು. ನಾನು ಸ್ವಲ್ಪ ಆ ಕಡೆ ಸೈಡು ಸರಿಸ್ತೀನಿ. ಈಗ ಕರೆಕ್ಟಾಗಿ ಬರ್ತಿದೆ, ಅದ್ರ ಮೇಲೆ ಬರ್ತಾ ಇದೆ. ಈ ಥರ ನಾವು ಸ್ವಲ್ಪ ಸೆಟ್ರೇಟ್ ಮಾಡ್ಕೋಬೇಕು. ಈ ಥರ ಕರೆಕ್ಟಾಗಿ ಇವಾಗ ಅದು ಫಸ್ಟ್ ಏನು ಔಟ್ಲೈನ್ ಕೊಟ್ಟಿತ್ತೋ ಅದ್ರ ಮೇಲೆ ಲೋಡ್ ಆಗ್ತಾ ಇದೆ. ಇವಾಗ ಆ ಥರ ನಾವು ಸ್ವಲ್ಪ ಆ ಕಡೆ ಈ ಕಡೆ ಸೆಟ್ರೇಟ್ ಮಾಡಿಕೊಂಡು ಡಿಸೈನ್ನ ಸೆಟ್ ಮಾಡ್ಕೋಬೋದು. ಈ ಥರ ನಾವು ಇದನ್ನು ಕ್ಯಾನ್ಸಲ್ ಮಾಡಿಲ್ಲಪ್ಪ ಅಂದಾಗ ನಾವು ಇದನ್ನು ಗೋ ಟು ಸ್ಟಾರ್ಟ್ ಪಾಯಿಂಟ್ ಅಂದ ತಕ್ಷಣ ಅದು ಆ ಪ್ಲೇಸಲ್ಲೇ ಹೋಗಿ ನಾವು ಫಸ್ಟ್ ಎಲ್ಲಿ ನಿಲ್ಲಿಸ್ಬಿಟ್ಟು ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲೇ ಬಂದು ನಿಲ್ಲುತ್ತೆ. ಈ ಥರ ಇದ್ದಾಗ ಮಾತ್ರ ನಾವು ಅದನ್ನು ಸೆಟ್ರೇಟ್ ಮಾಡ್ಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಫ್ರೆಂಡ್ಸ್. ನಾವು ಆ ಜಾಗದಲ್ಲೇ ಬಂದು ಅದನ್ನು ಸರಿಪಡಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಈಗ ಅದು ಯಾವ ಪಾಯಿಂಟಲ್ಲಿದೆ ಅದೇ ಪಾಯಿಂಟಲ್ಲಿ ನಿಲ್ಲಿಸಿದ್ದೀನಿ. ನೋಡೋಣ, ಇಲ್ಲಿ ಬಂದು ಇಲ್ಲಿ ಕಾಪರ್ ಸ್ವಲ್ಪ ಮಿಸ್ ಆಗಿದೆ, ನಾನು ಅದನ್ನು ಸೆಟ್ ಮಾಡ್ತೀನಿ. ಈಗ ನಾನು ಅದು ಸ್ಟಾರ್ಟ್ ಮಾಡಿದ್ದೀನಿ, ಅದ್ರ ಮೇಲೆ ಮತ್ತೆ ಒಂದು ಲೇಯರ್ ಆಗ್ತಾ ಇದೆ. ಅದು ಕರೆಕ್ಟಾಗಿ ಆ ಪಾಯಿಂಟಿಗೆ ಹೋಗ್ಬಿಟ್ಟು ಅದು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಈಗ ಅದು ಕಾಪರ್ ಒಂದು ರೌಂಡು ಫ್ಲವರ್ ಆಯಿತು. ಈಗ ಅದರಲ್ಲಿ ಒಳಗಡೆ ಶೇಡಿಂಗು ಗ್ರೀನ್ ಕಲರ್ ಬರುತ್ತೆ. ಈಗ ಅದು ಫಿನಿಶ್ ಆಯಿತು. ಇಲ್ಲಿ ನೀವು ನೋಡ್ತಿರ್ಬೋದು ನೋಡಿ, ಒಂದು ಕಾಪರ್ ಫ್ಲವರ್ ಕೊಟ್ಬಿಟ್ಟು ಅದರಲ್ಲಿ ಗ್ರೀನ್ ಶೇಡಿಂಗು ಮತ್ತು ಎಲ್ಲೋ ರೌಂಡು ಒಂದು ಡಾಟ್ ಹಾಕಿದೆ. ಈ ಥರ ಫುಲ್ ಫಿನಿಶ್ ಆಗಿಬಿಡುತ್ತೆ. ಅದು ಇದು ರೆಡ್ ಮಾರ್ಕು ಇಲ್ಲಿ ಬಂದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಕೂತಾಗ ನಮಗೆ ಈ ಥರ ಸೆಟ್ರೇಟ್ ಮಾಡಿ ನಾವು ಡಿಸೈನ್ನ ಫುಲ್ಲು ಕ್ಲಿಯರ್ ಮಾಡ್ಬೋದು. ಈ ಥರ ಇರುತ್ತೆ. ಹಾಗಾಗಿ ನೀವು ಇದು ಯಾವುದೇ ಕಾರಣಕ್ಕೆ ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ನೀಟಾಗಿ ಒನ್ ಟೈಮ್ ನೋಡ್ಕೊಂಬಿಡಿ. ನೀಟಿದೆಯಪ್ಪ ನಮಗೆ ಡಿಸೈನು ಅಂದಾಗ ಅದನ್ನು ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ನಾನು ಅದನ್ನು ಫ್ಲವರ್ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಇವಾಗ ಕ್ಲಿಯರಾಗಿ ಬಂದಿದೆ. ಅದು ಈ ಥರ ನಾವು ಸೆಟ್ರೇಟು ಮಾಡ್ಕೋಬೋದು. ಡಿಸೈನು ತುಂಬ ಚೆನ್ನಾಗಿದೆ. ಯಾರಿಗಾದರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಬ್ಲೌಸ್ ಮೇಲೆ ಹಾಕ್ಸ್ಕೋಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಡಿಸೈನ್ ಬಂದ್ಬಿಟ್ಟು. ರಿಯಲ್ಲಾಗಿ ಕ್ಯಾಮ್ರಾದಲ್ಲಿ ಇದರಲ್ಲಿ ಹೇಗೆ ಕಾಣ್ತಾ ಇದೆ ನನಗೆ ಗೊತ್ತಾಗ್ತಿಲ್ಲ. ರಿಯಲ್ಲಾಗಿ ನೋಡೋದ್ರಿಂದ ತುಂಬ ಚೆನ್ನಾಗಿದೆ. ಇನ್ನು ನಾನು ಫ್ರಂಟ್ ಹಾಕಬೇಕು. ಅವರು ನನಗೆ ಬ್ಯಾಕು ಫ್ರಂಟ್ ಅಷ್ಟೇ ಹೇಳಿರೋದು, ಸ್ಲೀವ್ಸಿಗೇನು ಬೇಡ ಅಂದಿದ್ದಾರೆ. ಹಾಗೆ ಈಗ ಆಷಾಢ ಇರೋದ್ರಿಂದ ಈಗ ಈ ವೀಕ್ ಆದರೆ ಆಷಾಢ ಮುಗಿಯುತ್ತೆ, ಇನ್ನು ಶ್ರಾವಣ ಸ್ಟಾರ್ಟ್ ಆಗುತ್ತೆ. ನಾನು ನಮ್ಮ ಯಶು ಎಂಬ್ರಾಯ್ಡ್ರಿ ವರ್ಕಲ್ಲಿ ಆಫರ್ ಇಟ್ಟಿದ್ದೀನಿ. ಯಾರಾದರೂ ಈ ವಿಡಿಯೋ ಲೋಕಲ್ ಹೊಸಪೇಟೆಯಲ್ಲಿರೋರೆ ಯಾರಾದರೂ ನೋಡ್ತಾ ಇದ್ದರೆ ನೀವು ಆಫರ್ನ ಯೂಸ್ ಮಾಡ್ಕೋಬೋದು. 2 ಡಿಸೈನ್ ಹಾಕ್ಸ್ಕೊಂಡ್ರೆ ನಾನು 1 ಡಿಸೈನು ಫ್ರೀಯಾಗಿ ಹಾಕ್ಕೊಡ್ತಾ ಇದ್ದೀನಿ. ಹಾಗಾಗಿ ಲೋಕಲ್ ಯಾರಾದರೂ ನಾನು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಬಂದು ನನ್ನ ವಿಸಿಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. 2 ಡಿಸೈನ್ ನೀವು ಹಾಕ್ಸ್ಕೊಂಡ್ರೆ ಅದಕ್ಕೆ ಮಾತ್ರ ನೀವು ಪೇ ಮಾಡಬೇಕು. ಇನ್ನೂ 1 ಡಿಸೈನ್ ನಾನು ಫ್ರೀಯಾಗಿ ಹಾಕ್ಕೊಡ್ತೀನಿ. ಮೊನ್ನೆ 20ಇಂದನೇ ನಾನು ಸ್ಟಾರ್ಟ್ ಮಾಡಿದ್ದೆ ಆಫರು. ಈಗ ಆಲ್ರೆಡಿ 4 ಡೇಸ್ ಮುಗೀತು, ಇನ್ನು 6 ಡೇಸ್ ಇದೆ. ಹಾಗಾಗಿ ಯಾರಾದರೂ ಲೋಕಲ್ ನೋಡ್ತಾ ಇದ್ದರೆ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿ.
ಇಲ್ಲ ನನ್ನ ವಿಡಿಯೋ ನೋಡಿಬಿಟ್ಟು ಯಾರಿಗಾದರೂ ನಾನು ಡಿಸೈನ್ ಹಾಕ್ಸ್ಕೋಬೇಕಪ್ಪ ಅಂತ ಅನ್ನೋರಿದ್ದರೆ ನಾನು ನಂಬರ್ ಕೊಟ್ಟಿರ್ತೀನಿ. ನೀವು ಆ ನಂಬರ್ಗೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ನಾನು ಡಿಸೈನ್ ಕಳಿಸ್ತೀನಿ. ನೀವು ಕೊರಿಯರನ್ನು ನನಗೆ ಕಳಿಸ್ಬೋದು. ನಾನೆಲ್ಲ ಡಿಸೈನ್ ಮಾಡಿಬಿಟ್ಟು ನಿಮಗೆ ಕೊರಿಯರ್ ಕಳಿಸ್ತೀನಿ. ಕೊರಿಯರ್ ಫೆಸಿಲಿಟಿನೂ ನಾನು ಇನ್ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೊರಿಯರನ್ನು ಕಳಿಸ್ತೀನಿ ಫ್ರೆಂಡ್ಸ್. ಈ ಆಫರ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಏನಾದರೂ ಮಷಿನ್ ಬಗ್ಗೆನೇ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಯಾರೂ ಸ್ಕಿಪ್ ಮಾಡ್ದೇ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನನ್ನ ವಿಡಿಯೋ ನೋಡಿ ತುಂಬ ಜನ ನನಗೆ ಡೈಲಿ 2-3 ಮೆಂಬರ್ಸು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಿ. ಅವರಿಗೆಲ್ಲ ನನ್ನ ಧನ್ಯವಾದಗಳು. ಹೀಗೆ ನಿಮಗೆ ಮಷಿನ್ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾಹಿತಿ ವಿಡಿಯೋಗಳು ನಾನು ಮುಂದೆ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ತುಂಬ ವೀಡಿಯೋಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.